ಹಲೋ ಫ್ರೆಂಡ್ಸ್. ಸೊ ಇವತ್ತು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಹೇಳಿದ್ದೆ XL6 ಕಾರ್ ಬಗ್ಗೆ ಪಾರ್ಟ್ 1 ಮಾಡಿದ್ದೆ. ಸೊ ಬೇಸಿಕ್ ಐಡಿಯಾ ನಿಮಗೆ ಏನು ಅಂತ ಹೇಳಿದೆ. ಸೊ ಇದು ಆಲ್ಮೋಸ್ಟ್ 1 ಮಂತ್ ಮೇಲಾಯಿತು, ಯಾಕೆಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದರಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲೂ ಟ್ರಾವೆಲ್ಲು ಅಷ್ಟೊಂದು ಮಾಡಿಲ್ಲ. ಸೊ ಜಾತ್ರೆಗೆ ಹೋಗಿದ್ದು ಅದು ಹಾಕಿದ್ದೀನಿ, ಇನ್ನೊಂದು ಹಾಕ್ತೀನಿ. ಇದು ಪಾರ್ಟ್ 2 ಮಾಡ್ತಿದ್ದೀನಿ ನೋಡಿದ್ದು ಗಾಡಿದು. ಸೊ ವಿಲ್ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ನೋಡಿ. ಇದು XL6 ಗಾಡಿ. ಆಲ್ರೆಡಿ ಹೇಳಿದೆ ಏನಕ್ಕೆ ಪರ್ಚೇಸ್ ಮಾಡಿದ್ವಿ. XL6 ಬಜೆಟ್ ವೈಸ್ ಆಗಲಿ, ಪ್ರೀಮಿಯಮ್ ಲುಕ್ ಆಗಲಿ, ಸೊ ಪರ್ಫಾಮೆನ್ಸ್ ಆಗಲಿ ಚೆನ್ನಾಗಿದೆ. ಸೊ ನಿಮಗೆ ಇವತ್ತು ಪ್ರಾನ್ಸ್ ಆ್ಯಂಡ್ ಕಾನ್ಸು, ಅದರ ಇಂಟೀರಿಯರ್ಸು ಹೇಗೆ, ಏನು ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಹೇಗೆ ಸೂಟಬಲ್ ಆಗುತ್ತೆ ಅಂತ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ನನಗೆ ಏನಂದರೆ, ಸೊ ಇದು ಹೈವೇಸು ಆಗಲಿ ದೂರ ಹೋಗಬೇಕು ಅಂದರೆ ಸ್ವಲ್ಪ ಒಳ್ಳೆ ಗಾಡಿ ಇದು, ಅದರಿಂದ ಇದು ತೊಗೊಂಡಿರೋದು. ಸೊ ಸಿಟಿ ಲಿಮಿಟ್ಸ್ ಆದರೆ ನಾವು ಚಿಕ್ಕ ಗಾಡಿ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಜಾಸ್ತಿ ತೊಗೊಳ್ಳೋಣ ಬಿಕಾಸ್ ಮೈಲೇಜ್ ಅಷ್ಟೊಂದು ಕೊಡೋಲ್ಲ, ಅದರಿಂದ ಒಂದು ಸಿಚುವೇಶನ್ ಇಲ್ಲ. ಸೊ ಚಿಕ್ಕ ಗಾಡಿ ಆದರೆ ನೀವು ಬೇಕಾದರೆ ಬೇಗ ಹೋಗ್ಬೋದು ಅಂತ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಕೀ ಇದು ಈ ಥರ ಕೀ ಇರುತ್ತೆ. ಇದು ಲಾಕು, ಇದು ಅನ್ಲಾಕು. ಮ್ಯಾನ್ಯುವಲ್ ಕೀನೂ ಇದೆ ಸೈಡಲ್ಲಿ. ಈ ಥರ ಕೀ ಕೊಟ್ಟಿರ್ತಾರೆ ನಿಮಗೆ. ಸೊ ಇದರಿಂದ ನೋಡಿ, ಇಲ್ಲಿ ಸೆನ್ಸರ್ಸ್ ರಿಕ್ವೆಸ್ಟ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲೊಂದಿದೆ, ಓಕೆನಾ. ಇದರಲ್ಲಿ ಬರೀ ಈ ಡೋರ್ ಮಾತ್ರ ಓಪನ್ ಮಾಡಬೇಕಂದ್ರೆ ಒಂದು ಸತಿ ಪ್ರೆಸ್ ಮಾಡಿದ್ರೆ ಇದು ಮಾತ್ರ ಓಪನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಪಾರ್ಕ್ ಮಾಡಿರ್ತೀರ ಗಾಡಿ, ನೀವು ಒಬ್ಬರೇ ಹೋಗಿರ್ತೀರ ಅಂದ್ಕೊಳ್ಳಿ, ಫುಲ್ ಲಾಕ್ ಮಾಡಿ ಹೋಗಿರ್ತೀರ. ಓಕೆ, ಸೊ ಬ್ಯಾಕ್ ಸೈಡ್ ಹೋಗ್ತೀನಿ ನೋಡಿ, ಸರಿ ಕಾಣಿಸ್ತಿದೆಲ್ಲ ಗೊತ್ತಿಲ್ಲ. ಸೊ ಇವಾಗ ನೀವು ಓಪನ್ ಮಾಡಬೇಕು. ಇಲ್ಲೊಂದು ಸೆನ್ಸರ್ ಇರುತ್ತೆ ಕೆಳಗಡೆ. ಓಕೆ, ಇಲ್ಲೊಂದು ಸೆನ್ಸರ್ ಇರುತ್ತೆ, ಇದು ಮಾತ್ರ ಓಪನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಓಕೆ, ಈ ಥರ ಆಗುತ್ತೆ. ಓಕೆ ನೋಡಿ, ಇದು ಮಾತ್ರ ಓಪನ್ ಮಾಡಿ ನೀವು ಬೇಕಾದರೆ ಇಲ್ಲಿ ಸ್ಟೋರೇಜ್ ಏನಾದರೂ ಇಟ್ಕೋಬೋದು. ಇವಾಗ ನೀವು ಇಲ್ಲಿ ಹೋಗಿ ಓಪನ್ ಮಾಡೋಕ್ಕೆ ನೋಡಿದ್ರೆ ಓಪನ್ ಆಗ್ತದೆ ನೋಡಿ ಡೋರ್. ಸೊ ಇದೊಂದು ಸೇಫ್ಟಿ ಫೀಚರ್ಸಿಂದ ಡಬಲ್ ಲಾಕ್ ಮಾಡಿದ್ರೆ ಇದಾಗಿರುತ್ತೆ. ಓಕೆ, ಇದೊಂದು ಸೇಫ್ಟಿ ಫೀಚರ್ಸ್, ಇದರಿಂದ ಇದಾಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ಫಸ್ಟು. ಇದು ಬಂದು 6 ಸೀಟರ್ಸ್ ಕಾರ್. ಓಕೆ, ಸೊ ಫಸ್ಟ್ ತೋರಿಸ್ತೀನಿ ನಿಮಗೆ. ಇವಾಗ ಡೋರ್ ಓಪನ್ ಮಾಡಿದ್ದೀನಿ. ಸೊ ನಿಮಗೇನಂದರೆ ನೋಡಿ, ಈ ವಿಂಡೋಸ್ ಸೈಜ್ದು ಈ ಥರ ಕೊಟ್ಟಿದ್ದಾರೆ. ಓಕೆ, ಇದು ಬಂದು OVRMದು. ಓಕೆ, ಸೊ ಇಲ್ಲಿ ಬಂದು ಚೈಲ್ಡ್ ಲಾಕ್ ಏನಂದರೆ ನಿಮಗೆ ಗ್ಲಾಸ್ ಫುಲ್ ಓಪನ್ ಆಗುತ್ತೆ, ಅದರಿಂದ ಚೈಲ್ಡ್ ಲಾಕ್ ಮಾಡಿದ್ರೆ ಗ್ಲಾಸ್ ಓಪನ್ ಮಾಡೋಕ್ಕಾಗಲ್ಲ ಯಾರೂ. ಸೊ ಇಟ್ ಈಸ್ ಡ್ರೈವರ್ ಅಸಿಸ್ಟ್ ಲಾಕ್ ಅನ್ಲಾಕ್. ಇದು ಲಾಕ್ ಫುಲ್ ಎಲ್ಲ ಡೋರ್ ಲಾಕ್ಸ್ಗೆ. ಇದು ಅನ್ಲಾಕ್ ಆಲ್ ಡೋರ್ ಲಾಕ್ಸು ಹಿಂದ್ಗಡೆ ಇದೆಲ್ಲ. ಇದು ಬಂದು ಆಟೋ. ಓಕೆ, ಇದು ಜಸ್ಟ್ ಓಪನ್ ಕ್ಲೋಸ್, ಇದು ವಿಂಡೋಸ್. ಸೊ ನೆಕ್ಸ್ಟ್ ಹೋಗೋಣ ಇಲ್ಲಿಗೆ. ಇದು ನೋಡಿ ಡ್ಯಾಶ್ ಬೋರ್ಡ್ ಈ ಥರ ಇದೆ. ನಿಮ್ಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನಾವು ಇದರಲ್ಲಿ ನಿಲ್ಲಿಸಿದ್ದೀನಿ ಪಾರ್ಕಿಂಗಲ್ಲಿ. ಸೊ ಅದರಿಂದ ಒಂದು ನಿಮಿಷ. ಓಕೆ, ಇವಾಗ ಓಕೆ, ಸೊ ಸೀಟ್ಸ್ ಕವರ್ಸ್ ಹಾಕ್ಸಿದ್ದೀವಿ, ಅದರಿಂದ ಈ ಥರ ಕಾಣಿಸ್ತಿದೆ. ಇಲ್ಲಾಂದರೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ ನೋಡಿ. ನೀವು ಸೀಟ್ ಅಪ್ ಮಾಡ್ಬೋದು, ಡೌನ್ ಮಾಡ್ಬೋದು. ಇದು ಬಂದು ನಿಮಗೆ ಕೆಳಗಡೆ ಅಪ್, ಜಸ್ಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ಇಲ್ಲಿ ಕಪ್ ಹೋಲ್ಡರ್ಸ್ ನೋಡಿ, ಕಪ್ ಹೋಲ್ಡರ್ಸ್ ಇದೆ 2, 1 ವಾಟರ್ ಬಾಲ್, ಇಲ್ಲಿ 3 ಚಿಕ್ಕ ವಾಟರ್ ಬಾಲ್ಸ್ ಎಲ್ಲ ಇಟ್ಕೋಬೋದು. ಇಲ್ಲಿ ನಿಮ್ಗೆ ಹ್ಯಾಂಡಲ್ ಏನಾದರೂ ಚಿಕ್ಕದಾಗಿ ಏನಾದರೂ ಇಟ್ಕೊಂಡ್ರೆ ಇಟ್ಕೋಬೋದು. ಸೊ ಇದು AC ವೆಂಟ್ಸು. ಓಕೆ, AC ವೆಂಟ್ಸು. ಇಲ್ಲಿ ನೋಡಿ ಲೈಟ್ಸ್ ಇದಿದೆ. ಓಕೆ, ಇದು ಬಂದು ನೀವು ನಿಮ್ಗೆ ಏನಾದರೂ ಇಟ್ಕೋಬೋದು, ಇಲ್ಲಿ ಜಸ್ಟ್ ಸ್ಪೆಕ್ಸ್ ಆಗಲಿ ಇದಾಗಲಿ ಇಟ್ಕೋಬೋದು. ಓಕೆ, ಸೊ ಇಲ್ಲಿ ನೋಡಿ ಇದು ಡ್ಯಾಶ್ ಬೋರ್ಡು. ಇವಾಗ ನಿಮಗೆ ಆಟೋ ಆಫ್, ಇದು ಲೈಟ್ಸ್ದು. ಓಕೆ, ಇದು ಆಟೋ ಆಫ್ ಏನಂದರೆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ಸಿಟಿ ಲಿಮಿಟ್ಸಲ್ಲಿ ಬೇಕಾದ್ರೆ ಆಫ್ ಮಾಡ್ಕೋಬೋದು. ಇವಾಗ ಸಿಗ್ನಲಲ್ಲಿ ಸ್ಟಾಪ್ ಮಾಡಿದ್ರೆ ಮಿನಿಮಮ್ 3 ಮಿನಿಟ್ಸ್ವರೆಗೂ ಐಡಲ್ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಆಫ್ಟರ್ 3 ಮಿನಿಟ್ಸ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಫ್ಯೂಲ್ ಸೇವಿಂಗ್. ಓಕೆ, ಇದು ನೋಡಿ, ಇದು ಸ್ಟಾಪ್ ಇಂಜಿನ್. ಈ ಥರ ಇಗ್ನಿಷನ್ ಸ್ವಿಚ್ ಪೊಸಿಷನ್ ಆನಲ್ಲಿದೆ ಅಂತ. ಇನ್ನೊಂದು ಸತಿ ಆನ್ ಮಾಡಿದ್ರೆ ಜಸ್ಟ್ ಆನ್ ಆಗುತ್ತೆ. ಇಲ್ಲಿ OVRMs ನೋಡಿ ಎಲ್ಲ. ಇದು ಬಂದು ಲಾಕ್ ಹ್ಯಾಂಡ್ ಬ್ರೇಕ್ದು. ಈ ಕಡೆ ಎಲ್ಲ ತೋರಿಸುತ್ತೆ ನಿಮಗೆ ಡೋರ್ ಓಪನ್ಸು ಮತ್ತು ಇಂಜಿನ್ ಆಯಿಲ್ದು ಇದೆಲ್ಲ. ಇದು ಬಂದು ಟ್ಯಾಕೋಮೀಟರ್ದು RPM ಎಷ್ಟು ಅಂತ ತೋರಿಸುತ್ತೆ. ಈ ಕಡೆ ಸ್ಪೀಡ್, ಈ ಕಡೆ ಫ್ಯೂಲ್ ಎಫಿಷಿಯನ್ಸಿ ತೋರಿಸುತ್ತೆ. ಓಕೆ, ಇಲ್ಲೊಂದು ಇದು ರಾಡ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೀವು ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಎಷ್ಟು ಆವ್ರೇಜ್ ಫ್ಯೂಲ್ ಕೊಡುತ್ತೆ, ಆಮೇಲೆ ರೇಂಜ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ಸ್ ಓಡಿದೆ ಅಂತ ನೋಡ್ಬೋದು. ಸೊ ನಿಮಗೆ ಎಷ್ಟು ಇದರಲ್ಲಿ ಓಡ್ತಿದ್ದೀರಾ ಅಂತ, ಲೈಕ್ ನೋಡಿ ಕಿಲೋಮೀಟರ್ ಪರ್ ಲೀಟ್ರ್
ನಮ್ಮದು 20 ಒಳಗಡೆ ಇದೆ. ಸೊ ಅದರಿಂದ ಆ ಥರ ತೋರಿಸ್ತಿದೆ. ಡ್ರೈವಿಂಗ್ ಟೈಮ್ ಫುಲ್ಲು ರೀಸೆಟ್ ಮಾಡಿಲ್ಲ. ಟ್ರಿಪ್ 90 ಅವರ್ಸು ಇಷ್ಟು ಓಡಿಸಿದ್ದೀರಾ, ಎಷ್ಟು ಕಿಲೋಮೀಟರ್ಸ್ ಪರ್ ಅವರಲ್ಲಿ ಓಡಿಸಿದ್ದೀರಾ ಅಂತ ತೋರಿಸುತ್ತೆ ನೋಡಿ. ಐಡಿಯಲ್ ಫ್ಯೂಲ್ ಸೇವ್ ಎಷ್ಟಾಗಿದೆ ಅಂತ. ಲಾಸ್ಟ್ ಟೈಮ್ 2 hours 40 minutes 30 seconds ಓಡಿಸಿರೋದು. ಸೊ ಅದರಲ್ಲಿ ನಿಮಗೆ 1203 ml ಸೇವ್ ಆಗಿದೆ. ಓಕೆ, ಸೊ ಇದು ಡೇಟು, ಟೆಂಪ್ರೇಚರ್ ಎಷ್ಟಿದೆ ಅಂತ ಕಾಣಿಸುತ್ತೆ ನೋಡಿ. ಮೋಷನ್ ಯಾವ ಥರ ಫ್ರಂಟು, ರೇರು, ರೈಟು, ಲೆಫ್ಟ್ ತೋರಿಸುತ್ತೆ. ಇಲ್ಲಿ ಟಾರ್ಕು ಮತ್ತು ಪವರ್ ತೋರಿಸುತ್ತೆ ಓಡಿಸ್ತಿರ್ಬೇಕಾದ್ರೆ. ಇದು ಆ್ಯಕ್ಸಲ್ರೇಟರ್, ಬ್ರೇಕ್ ಎಸ್ಥಿತಿ, ಆ್ಯಕ್ಸಲ್ರೇಟರ್ ಮಾಡಿದ್ದೀರಾ, ಬ್ರೇಕ್ ಎಸ್ಥಿತಿ ಇದು ಮಾಡಿದ್ದೀರಾ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಇದೆ ಸ್ಮಾರ್ಟ್ ಹೈಬ್ರಿಡ್. ಲೈಕ್ ನೀವು ತುಂಬ ಸ್ಪೀಡಾಗಿ ಹೋಗ್ತಿರ್ಬೇಕಾದ್ರೆ ಇಂಜಿನ್ ಎಷ್ಟು ಬ್ಯಾಟ್ರಿಯಿಂದ ಎಳ್ಕೊಳ್ತಾ ಇದೆ ಫ್ಯೂಲು, ಆಮೇಲೆ ಎಷ್ಟು ಸೇವ್ ಆಗ್ತಾಯಿದೆ ಅಂತ ತೋರಿಸುತ್ತೆ ಇಲ್ಲಿ. ಓಕೆ, ಇದೊಂದು ಆಪ್ಷನ್ನು. ಸೊ ಇದು ನಾರ್ಮಲ್ ಅಷ್ಟೇ. ಓಕೆ, ಸೆಟ್ಟಿಂಗ್ಸು ಇದೆ ಇದರಲ್ಲಿ. ಅದು ಇನ್ನೊಂದು ಸತಿ ಏನಾದರೂ ತೋರಿಸ್ತೀನಿ. ಓಕೆ, ಇದು ಒಂದು ಹೆಡ್ಲೈಟ್ಸ್ ನೋಡಿ. ಹೆಡ್ಲೈಟ್ಸು LED ಲೈಟ್ಸ್ದು ಹಾಕೋದು ಈ ಥರ ಬರುತ್ತೆ. ಓಕೆ, ನೆಕ್ಸ್ಟು ಒಂದು ಈ ಕಡೆ ವೈಪರ್ದು, ಈ ಕಡೆ ರೇರ್ ವೈಪರು, ಫ್ಲೋರ್ ವೈಪರು, ಆಮೇಲೆ ಇದು ಬಂದು ಮೋಡ್. ನಿಮಗೆ ಪ್ಲೇ ಸಿಸ್ಟಮ್ ಆನ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಬಂದು ನೀವು ಲೋ ಲೆವೆಲ್ ಮಾಡ್ಬೋದು, ಹೈ ಲೆವೆಲ್ ಮಾಡ್ಬೋದು. ಇದು ಬಂದು ಸ್ವಿಚ್ ಓವರ್ ಟು ಅನದರ್ ಮೋಡ್ಸ್. ಓಕೆ, ಅದೊಂದು. ಇಲ್ಲಿ ಬಂದು ಕ್ರೂಸ್ ಕಂಟ್ರೋಲ್ ಇದೆ ನೋಡಿ. ಇದೇ ಒಂದು ಆಪ್ಷನ್ಸ್, ಬಿಕಾಸ್ ಟಾಪ್ ಎಂಡಲ್ಲಿ ಬರುತ್ತೆ ಇದರಲ್ಲೆಲ್ಲ. ಲೈಕ್ ಕಾರೆನ್ಸ್ ಆಗಲಿ, ಮಹೀಂದ್ರ ಆಗಲಿ, ಸಿಎಲ್ ಆಗಲಿ. ಸೊ ನಿಮಗೆ ಇದರಲ್ಲೇ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ಇದು 40 km/h ಅದ್ರ ಮೇಲೆ ನೀವು ಸೆಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಯಾವುದಾದ್ರು ವೆಹಿಕಲ್ ಅಡ್ಡ ಬಂತು ಇಲ್ಲ ಇದು ಬಂದಿದೆ ಅಂದರೆ, ಸೊ ನೀವು ಬ್ರೇಕ್ ಹಾದ ತಕ್ಷಣ ಅದು ರಿಸೆಟ್ ಆಗಿಬಿಡುತ್ತೆ, ಇಲ್ಲ ಕ್ಯಾನ್ಸಲ್ ಮಾಡ್ಕೋಬೋದು. ಅದೊಂದು ಆಪ್ಷನ್ ಇದೆ. ಇಲ್ಲಿ ನೋಡಿ AC ಆಟೋ AC ಇದೆ ನಿಮಗೆ. ಪ್ಲಸ್ ಆನ್ ಆಫ್ ಮಾಡ್ಕೋಬೋದು. ಫ್ರಂಟ್ ಇದಕ್ಕೆ ಮೋಡ್ಸು. ಇದು ಒಂದು ಹೀಟರು, ಇದು ಲೋ ಹೈ ಈ ಥರ ಸೆಟ್ ಮಾಡ್ಕೋಬೋದು. ಫ್ಯಾನ್ ಸ್ಪೀಡ್ಸು ಇದೊಂದಿದೆ. ನೆಕ್ಸ್ಟು ಇಲ್ಲೇನು ಇದು ಕೊಟ್ಟಿಲ್ಲ, ಮಿರರ್ ಆಗಲಿ ಏನೋ ಕೊಟ್ಟಿಲ್ಲ. ಸೊ ಈ ಕಡೆ ರೇರ್ ಕಡೆ ಮಿರರ್ ಕೊಟ್ಟಿದ್ದಾರೆ, ಇದೊಂದು ಆಪ್ಷನು. ಸೊ ಈ ಕಡೆ ನೋಡಿ, ಸೀಟ್ ಕಡೆನೂ ಈ ಕಡೆನೂ ವಾಟರ್ ಬಾಟಲ್ಸ್ ಇಟ್ಕೋಬೋದು. ಇಲ್ಲೊಂದು ಏನಾದರೂ ಕೀಸು ಇಲ್ಲ ನಿಮ್ದು ಏನಾದರೂ ಇಟ್ಕೋಬೋದು. ಈ ಕಡೆ ಇಲ್ಲಿ ಬಂದು ನೆಕ್ಸ್ಟು ನಿಮಗೆ ಇಲ್ಲೊಂದು AC ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಟರ್ ಬಾಟಲ್ಸ್ ಆಗಲಿ ಇಲ್ಲ ಕಾಫಿ ಇಲ್ಲ ಜ್ಯೂಸಸ್ ಏನಾದರೂ ಇಟ್ಕೊಂಡ್ರೆ ಇಲ್ಲೂ AC ಇದಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ 12 volts ಚಾರ್ಜಿಂಗು, ಇಲ್ಲ ನೀವು ವ್ಯಾಕ್ಯೂಮ್ ಕ್ಲೀನರ್ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ಯೂಸ್ ಮಾಡ್ಕೋಬೋದು. ಇದು USB ಪೋರ್ಟ್, USB ಹಾಕ್ಕೊಂಡು ನೀವು ಬೇಕಾದರೆ ಇದು ಮಾಡ್ಕೋಬೋದು. ಇಲ್ಲಿ ನೋಡಿ, ಕನೆಕ್ಟ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಬೇರೆ ಡಿವೈಸಸ್ಸು ಆ್ಯಡ್ ಮಾಡಿಕೊಂಡ್ರೆ ನೀವು ಬೇಕಾದರೆ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ಓಕೆ, ಆ್ಯಡ್ ಆಗಿದರೆ. ಸೊ ಇದು ಒಂದು ನಿಮಗೆ ನೋಡಿ ಬ್ಲಿಂಕಿಂಗ್ ಇದು. ಓಕೆ, ಪಾರ್ಕಿಂಗ್ ಲೈಟ್ಸ್. ಇಷ್ಟು ಕಂಫರ್ಟೇಬಲ್ ಆಗಿದೆ ಸೀಟ್ಸು. ಹೈಟ್ ಅಡ್ಜಸ್ಟ್ಮೆಂಟ್ಸು. ನೆಕ್ಸ್ಟ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಇದೆ ನಿಮಗೆ. ನೀವು ಕಂಟ್ರೋಲ್ ಇಲ್ಲೇ ಮಾಡ್ಕೋಬೋದು ನೋಡಿ. ಇದರಲ್ಲೇ ಮ್ಯೂಸಿಕ್ ಸಿಸ್ಟಮ್ಸು, ಫೋನ್ ಕಾಲ್ಸು ಮತ್ತು ಇದೆಲ್ಲ ಇಲ್ಲೇ ತೊಗೋಬೋದು. ಇದೊಂದು ಆಪ್ಷನ್ ಇದೆ. ಸೊ ಬನ್ನಿ ರೇರ್ಗೆ ಹೋಗೋಣ. ತುಂಬ ಕಂಫರ್ಟೇಬಲ್ ಆಗಿದೆ ಇದು. ಇನ್ನೊಂದು ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಏನಿದೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ನಿಮಗೆ, ಇವಾಗ ಬೇಡ ಸದ್ಯಕ್ಕೆ. ಸೊ ನಿಮಗೆಲ್ಲ ಅಡ್ವಾಂಟೇಜಸ್ ಏನಿದೆ ಅಂತ ಹೇಳ್ತಿದ್ದೀನಿ. ಸೊ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಡಿಸ್ಅಡ್ವಾಂಟೇಜಸ್ ಬಗ್ಗೆನೂ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ರೇರ್ ಸೀಟ್ಸ್ ಆ ಕಡೆ ಹೋಗೋಣ. ಈ ಕಡೆ ನೋಡಿ ಸೀಟು ಹೀಗಿದೆ, ಸೇಮ್ ರೇರ್ ಸೀಟ್ ನೋಡಿ ಹೀಗಿದೆ. ಸೊ ಇದು ಪ್ರೀಮಿಯಮ್ ಸೀಟ್ಸು. ನಿಮ್ಗೆ ಏನಂದರೆ ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಹೋಗ್ಬೇಕಾದ್ರೆ ಆರಾಮಾಗಿ ನೋಡಿ, ಸ್ಪೇಷಿಯಸ್ ಆಗಿದೆ ಸೀಟ್ ಕವರಿಂಗ್. ಸೊ ಇಲ್ಲಿಂದ ಹೋಗ್ಬೋದು, ಇಲ್ಲಾಂದರೆ ನೀವು ಹೋಗ್ಬೇಕಾದ್ರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಕಡೆ ಪ್ರೆಸ್ ಮಾಡಿದ್ರೆ ಜಸ್ಟ್ ಇಲ್ಲಿಂದ ಹತ್ಕೋಬೋದು. ಬೇಕಾದ್ರೆ ಇಲ್ಲೊಂದು ಇಬ್ಬರು ಕೂತ್ಕೋಬೋದು. ಸೊ 6 ಸೀಟರು. ಈಗ ಬೇಕಾದರೆ ಈ ಮಿಡಲಲ್ಲಿ ಒಂದು ಸೀಟ್ ಬರುತ್ತೆ, ಬೇಕಾದರೆ ಮ್ಯಾನ್ಯಲಾಗಿ ಹಾಕ್ಸ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಅದರಿಂದ ಇದು 7 ಸೀಟರ್ ಕೂಡ ಆಗ್ಬೋದು ಚೈಲ್ಡ್. ಓಕೆ, ನೆಕ್ಸ್ಟ್ ಇದು ನೋಡಿ ಆರ್ಮ್ರೆಸ್ಟು. ಇದೂ ಚೆನ್ನಾಗಿದೆ, ಕುಷನ್ ಥರ. ಸೊ ಕಂಫರ್ಟ್ನೆಸ್ ಆಗಿದೆ. ಪ್ಲಸ್ ನಿಮಗೆ ವಿಂಡೋ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಬಟ್ ನಿಮಗೆ ಇನೋವೆಲ್ಲ ಇಷ್ಟು ಸ್ಪೇಷ್ ಆಗಲ್ಲ. ಇಲ್ಲೊಂದು ಲೈನ್ ಬರುತ್ತೆ. ಸೊ ಅಷ್ಟು ಏನಂದರೆ ಬ್ಯಾಕ್ ಸೈಡ್ ಕೊಡೋರಿಗೆ ಅಷ್ಟೊಂದು ಗಾಳಿ ಬರೋಲ್ಲ ನೀವು ವಿಂಡೋ ಓಪನ್ ಮಾಡಿದ್ರೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಚೆನ್ನಾಗಿ ಗಾಳಿ ಬರುತ್ತೆ ನೋಡಿ, ಎಷ್ಟು ಸ್ಪೇಸ್ ಆಗಿದೆ. ಓಕೆ, ಸೊ ಪೆಟ್ರೋಲ್ ಇಂಜಿನ್ ಇದು. ಸೊ ನಿಮಗೆ ಬ್ಯಾಕ್ ಬೂಟ್ ಸ್ಪೇಸ್ ತೋರಿಸ್ತೀನಿ ನೋಡಿ. ಸೊ ಬೂಟ್ ಸ್ಪೇಸ್ ಇದು ಫುಲ್ ಹಿಂದ್ಗಡೆ ಹಾಕಿದ್ದೀವಿ. ಓಕೆ, ಸೊ ಈ ಥರ ಸ್ಟ್ರೈಟ್ ಮಾಡ್ಕೊಂಡು ಕೂತ್ರೆ ಯಾರು ಇಲ್ಲ ಅಂದರೆ 5 ಮೆಂಬರ್ಸ್ ಇದ್ದಾರೆ ಅಂದರೆ ಈ ಥರ ಸ್ಟ್ರೈಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಇಲ್ಲೊಂದು ಮ್ಯಾಟ್ ಹಾಕ್ಸಿದ್ದೀನಿ. ಸೊ ಅದರಿಂದ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಓಕೆ, ಇದು ನೋಡಿ ಮ್ಯಾಟ್. ಇಲ್ಲಾಂದರೆ ನಿಮಗೆ ಕೆಳಗಡೆ ಇಟ್ಕೋಬೋದು. ಇದರ ಕೆಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು
ತ್ರೀ ದೊಡ್ಡ ಸೂಟ್ಕೇಸ್ ಇಟ್ಕೋಬೋದು, ಒಂದು ಬ್ಯಾಗ್ ಇಟ್ಕೋಬೋದು. ಸೊ 5 ಮೆಂಬರ್ಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಪ್ಲಸ್ 6 ಮೆಂಬರ್ಸ್ ಚಿಲ್ಡ್ರನ್ ಇದ್ದರೆ ಇಬ್ಬರೂ ಟ್ರಾವೆಲ್ ಮಾಡ್ಬೋದು. ಆ ಥರ ಇದೆ. ಓಕೆ, ಸೊ ಇದು ಹೀಗಿದೆ. ಸ್ಮಾರ್ಟ್ ಹೈಬ್ರಿಡ್ ಅಂತ ಕೊಟ್ಟಿರ್ತಾರೆ ನೋಡಿ. ಲಾಕ್ ಇವಾಗ ಲೈಟ್ ಹಾಕಿದ್ದೀವಿ, ಈ ಕಡೆ ಲಾಕ್ ಮಾಡಿಲ್ಲ ಅಂದರೆ. ಪ್ಲಸ್ ಇನ್ನೊಂದು ಏನಂದರೆ ಇದರಲ್ಲಿ BS6 ಇಂಜಿನ್ ಆಗಿರೋದ್ರಿಂದ ನಿಮಗೆ ವಾರ್ನಿಂಗ್ ಲೈಟ್ ಬರ್ತಾನೆ ಇರುತ್ತೆ ನೋಡಿ. ಇದರಲ್ಲಿ ಏನಂದರೆ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ, ಫ್ರಂಟು ಸೀಟ್ ಬೆಲ್ಟ್ಸು ಇಲ್ಲ ಹಿಂದ್ಗಡೆ ಹಾಕಿಲ್ಲ ಅಂದರೆ ನಿಮಗೆ ಅದು ವಾರ್ನಿಂಗ್ ಸೌಂಡ್ ಬರ್ತಾನೇ ಇರುತ್ತೆ. ಓಕೆ, ಅದೊಂದು ಇದಿದೆ. ಸೊ 1 ಕಿಲೋಮೀಟ್ರ್ ಆದಮೇಲೆ ಆಫ್ ಆಗೋಗುತ್ತೆ ಆಟೋಮೆಟಿಕಾಗಿ. ಮತ್ತೆ ನೀವು ಸ್ಲೋ ಮಾಡಿ ಎಲ್ಲಾದರೂ ಸ್ಟಾಪ್ ಮಾಡಿ ಇದು ಮಾಡಿದ್ರೆ ಹಾಗೇ ಇರುತ್ತೆ. ಸೊ ಸೀಟ್ ಬೆಲ್ಟ್, ಫ್ರಂಟ್ ಸೀಟ್ ಬೆಲ್ಟು ಈ ಕಡೆ ಹಾಕೇ ಇರಬೇಕು. ಆಲ್ ಸೀಟ್ ಬೆಲ್ಟ್ಸ್ ಆನ್ ಆಗೇ ಇರಬೇಕು. ಅದೊಂದು BS6 ಇದರಿಂದ ಇದೊಂದು ಆಪ್ಷನ್. ಸೊ ನಾನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ನಾನು ಬರೋ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೋಡಿ ನಿಮಗೆ ತೋರಿಸ್ತೀನಿ OVR ಎಂದು ಅನ್ನೋದು. ನೋಡಿ OVR ಎಂದು ಈ ಕಡೆಗೆ ನೋಡಿ ಓಪನ್ ಆಯಿತು. ಸೊ ನಿಮಗೆ ರೈಟ್ ಲೆಫ್ಟ್ ಇಲ್ಲಿದೆ, ರೈಟ್ ಲೆಫ್ಟು ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಇದು ಕ್ಲೋಸ್ ಮಾಡಬೇಕಂದ್ರೆ ನೋಡಿ, ಕ್ಲೋಸ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇದು ವಿಂಡೋಸ್ ಆಟೋ ನೋಡಿ, ಸ್ಟಾಪ್ ಮಾಡಬೇಕಂದ್ರೆ. ಓಕೆ, ಚೈಲ್ಡ್ ಲಾಕು ಇದು ಬೇರೆ ಕಡೆದು. ಓಕೆ, ಇಷ್ಟೊಂದು ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಪ್ರೀಮಿಯಂ ಕಾರ್ ಅನಿಸುತ್ತೆ ನೋಡಿ. ಇದು ಆಫ್ ಅಂದರೆ ಜಸ್ಟ್ ಆಫ್ ಮಾಡಿ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಲಾಕ್ ಮಾಡ್ಬೋದು. ರೆಡಿ, ಇದೊಂದು ಒಳ್ಳೆ ಆಪ್ಷನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಮಗೆ ನಾನಿವಾಗ 2500 ಕಿಲೋಮೀಟರ್ಸೇ ಓಡಿಸಿರೋದು. ಆಲ್ಮೋಸ್ಟ್ ಓಡಿಸಿದ್ದೆ, ಬಟ್ ರೀಸೆಂಟಾಗಿ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಕಮ್ಮಿನೇ ಓಡಿಸಿದ್ದೀನಿ. ಲಾಸ್ಟ್ ಟೈಮಿಂದ 500 ಕಿಲೋಮೀಟರ್ಸೇ ಓಡಿಸಿರೋದು ನೋಡಿ. ಈ ಥರ ರೇರ್ ವೈಪರ್ ಅಂತ ಕೊಟ್ಟಿದ್ದಾರೆ ನಿಮಗೆ, ಲೈಕ್ ಫಾಗ್ ಆದರೆ ಮಳೆ ಜಾಸ್ತಿ ಆದರೆ. ಸೊ ಮಳೆಯಲ್ಲಿ ಅಷ್ಟೊಂದು ಓಡಿಸಿಲ್ಲ. ಇನ್ನೂ ಒಂದು ನಿಮಗೆ ಡಿಸಡ್ವಾಂಟೇಜಸ್ಸು ಇದೆ, ಏನೇನು ಅಂತ ನೆಕ್ಸ್ಟು ಅಲ್ಲಿ ಹೇಳ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ಜಸ್ಟ್ ನೀವು ಕಾರ್ ತೊಗೋಬೇಕು ಅಂದರೆ ಒಂದು ಸತಿ ನೋಡಿ, ಇದೊಂದು ಬೆಸ್ಟ್ ಆಪ್ಷನ್ ಇದೆ ನಿಮಗೆ. ಮೇ ಬಿ Ertigaನೂ ಚೆನ್ನಾಗಿದೆ, ಬಿಕಾಸ್ ಅದು 7 ಸೀಟರ್. ಅದರಲ್ಲಿ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಇದೆ ನಿಮಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನಿಮಗೆ 15 lakhs ಒಳಗಡೆ ಇಲ್ಲ 15 lakhsಗೆ ಒಂದು ಒಳ್ಳೆ ಕಾರ್, ಪ್ರೀಮಿಯಂ ಕಾರ್ ಬೇಕು, ಇದು 6 ಸೀಟರ್ ಫ್ಯಾಮಿಲಿ ಕಾರ್ ಬೇಕು, MPV ಬೇಕು ಅಂದರೆ ಇದನ್ನು ತೊಗೋಬೋದು ಅಂತ ನನ್ನ ಸಜೆಷನ್. ಓಕೆ, ಥ್ಯಾಂಕ್ ಯು. ಸೊ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಥ್ಯಾಂಕ್ ಯು, ಬಾಯ್.